ಹಾಯ್ ನಮಸ್ಕಾರ. ಅಲ್ಲಿನ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ಸಿಂಪಲ್ ಆಗಿರುವಂಥ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಚಪಾತಿ ಎಗ್ ರೋಲ್ ಮಾಡೋ ವಿಧಾನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಚಿಕ್ಕ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ ಮೊಟ್ಟೆನ ಒಂದು ಬಟ್ಲಿನಲ್ಲಿ ಹೊಡೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ, 2 ಚಪಾತಿಗಾಗೋಷ್ಟು ತೊಗೋತಾ ಇದ್ದೀನಿ. ಮೊಟ್ಟೆ ಸೇರಿಸಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆ ರೆಡಿಯಾಗಿದೆ. ಈಗ ಸ್ಟಫಿಂಗೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ತುಂಬ ಫ್ರೈ ಮಾಡೋದೇನು ಬೇಡ, ಐ ಫ್ಲೇಮ್ ಇಟ್ಕೊಂಡು ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ಮನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು ತೆಳುವಾಗಿ. ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು, ಅವೆಲ್ಲಕ್ಕೂ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡೋದು ಬೇಡ. ಈಗ ಇದೆಲ್ಲ ಫ್ರೈ ಆಗಿದೆ, ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡ್ತಾಯಿದ್ದೀನಿ. ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಹೆಂಚನ್ನು ಇಟ್ಕೊಂಡು ಮೊದಲೇ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ. ಚಪಾತಿ ಹಿಟ್ಟು ಕಲಸಿದ್ದಾದಮೇಲೆ ಒಂದು 15-20 ನಿಮಿಷ ಆದರೂ ಬಿಡಬೇಕು. ಟೈಮ್ ಇದ್ದರೆ ಇನ್ನೂ ಹೆಚ್ಚೊತ್ತು ಬಿಡ್ಬೋದು. ಬಿಟ್ಟರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ, ಚಪಾತಿನೂ ಸಾಫ್ಟಾಗಿ ಬರುತ್ತೆ. ನಾನು ಮೊದಲು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಟಿದ್ದೆ. ಈಗ ಅದನ್ನು ಚಪಾತಿ ಮಾಡಿಕೊಂಡು 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು, ಅಥವಾ ಹಾಕ್ದೇನೋ ಹಾಗೇನೂ ಮಾಡ್ಕೋಬೋದು. ನೋಡಿ, ಇಷ್ಟು ಮಾತ್ರ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 2 ಚಪಾತಿನ ಸುಟ್ಕೊಂಡಿದ್ದಾಗಿದೆ. ಈಗ ಮೊಟ್ಟೆಗೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹೆಂಚ ಮೇಲೆ ಹಾಕ್ಕೊಂಡು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಬೇಕು. ಮೊಟ್ಟೆ ಹಾಕಿದಾಗ ತುಂಬ ಹೈ ಫ್ಲೇಮ್ ಇಡಬಾರ್ದು, ಬೇಗ ಬೆಂದ್ಬಿಡುತ್ತೆ. ಇದು ಚಪಾತಿ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ಸ್ಪ್ರೆಡ್ ಮಾಡ್ಕೋಬೇಕು ಮೊಟ್ಟೆನ. ಈಗ ಸುಟ್ಟಿರೋಂಥ ಚಪಾತಿನ ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಮೊಟ್ಟೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಇಷ್ಟು ಮಾತ್ರ ಬೇಯಿಸ್ಕೋಬೇಕು. ಈಗ ಚಪಾತಿನ ತಗೋತಾ ಇದ್ದೀನಿ. 2 ಚಪಾತಿನೂ ಅದೇ ರೀತಿ ಮಾಡ್ಕೋಬೇಕು. 3 ಮೊಟ್ಟೆ ಹಾಕಿದ್ರೆ 2 ಚಪಾತಿಗೂ ಸರಿ ಹೋಗುತ್ತೆ. ಈ ರೀತಿ ಚಪಾತಿ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲನೂ ಸ್ಪ್ರೆಡ್ ಮಾಡ್ಕೋಬೇಕು ಮೊಟ್ಟೆನ ತೆಳುವಾಗಿ ಹಾಕ್ಕೋಬೇಕು. ತುಂಬ ದಪ್ಪ ಹಾಕ್ಬಿಟ್ರೆ ಸರಿಯಾಗಿ ಬೇಯೋದಿಲ್ಲ, ಹಾಗಾಗಿ ಹಸಿ ಹಸಿಯಾಗಿರುತ್ತೆ. ಫ್ಲೇಮ್ನು ಅಷ್ಟೇ ಸಿಮ್ನಲ್ಲೇ ಇಟ್ಕೊಬೇಕು. ಐ ಫ್ಲೇಮ್ ಇಟ್ಬಿಟ್ರೆ ಸರಿಯಾಗಿ ಬೇಯೋದಿಲ್ಲ, ಮೇಲೆಲ್ಲ ಬೆಂದ್ಬಿಡುತ್ತೆ, ಒಳಗಡೆ ಎಲ್ಲ ಹಾಗೇ ಇರುತ್ತೆ. ನೋಡಿ, ಈಗ ಚಪಾತಿ ಎಲ್ಲ ಸುಟ್ಕೊಂಡಿದ್ದಾಗಿದೆ. ಈಗ ಒಂದು ಚಪಾತಿಗೆ ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸಾಸ್ ಸೇರಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕ್ಯಾಬೇಜನ್ನು ಅದನ್ನು ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಉದ್ದವಾಗಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು, ಎಲ್ಲಕ್ಕೂ ಉಪ್ಪು ಹಾಕಿದೆ, ಸ್ವಲ್ಪ ಮೇಲ್ಗಡೆ ಒಂಚೂರು ಉಪ್ಪು, ಸ್ವಲ್ಪ ಒಣ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸ್ಕೋಬೇಕು. ತುಂಬ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಹಾಕಿದ್ದಾದಮೇಲೆ ಈ ರೀತಿ ರೋಲ್ ಮಾಡಿಬಿಟ್ಟು ಇದನ್ನು ಏನಾದರೂ ಟೂತ್ ಪಿಕ್ ಇದ್ದರೆ ಅದನ್ನು ಚುಚ್ಚಿಬಿಟ್ಟು ಇಡ್ಬೋದು. ಈಗ ಅದೇ ರೀತಿ ಇನ್ನೊಂದು ಚಪಾತಿಗೂ ಅದೇ ರೀತಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಈಗ 2 ಚಪಾತಿ ರೆಡಿಯಾಗಿದೆ. ಮಕ್ಕಳಿಗೆ ಈ ಥರ ಬಾಕ್ಸ್ಗೆ ಹಾಕೊಟ್ಟಾಗ 1 ಚಪಾತಿ ತಿಂದ್ರೂ ಸಾಕು, ಅವ್ರ ಹೊಟ್ಟೆ ಫುಲ್ಲಾಗುತ್ತೆ. ತುಂಬಾ ರುಚಿಯಾದಂಥ ಚಪಾತಿ ಎಗ್ ರೋಲ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.